ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. 9ನೇ ತರಗತಿಯ ಸಂಪೂರ್ಣ ಕನ್ನಡ ವ್ಯಾಕರಣ ಮುಂದುವರಿದ ಭಾಗ. ಇವತ್ತಿನ ತರಗತಿ ಸಮಾಸಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಸಮೋಸ ಅಲ್ಲ, ಸಮಾಸಗಳು ಅಂದ್ರೆ ಸಮಾಸಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸಮಾಸ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸಮಾಸ ಅಂದರೆ ಏನು ಅಂದರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವಂಥ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದನ್ನೇ ಸಮಾಸ ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ಎರಡು ಪದ ಅಥವಾ ಅನೇಕ ಪದಗಳು ಒಂದು ಅರ್ಥಕ್ಕನುಸಾರವಾಗಿ ಸೇರ್ತಾ ಹೋಗಿ ಆ ಮಧ್ಯದಲ್ಲಿರುವಂಥದ್ದನ್ನು ವಿಭಕ್ತಿ ಪ್ರತ್ಯಯಗಳನ್ನು ಲೋಪ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಲೋಪ ಅಂದರೆ ಹೊರಟು ಹೋದಪ್ಪ ಅಂದ್ರೆ ಅವುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಸಮಾಸ ಅಂತ ಕರಿತಾ ಹೋಗ್ತೀವಿ. ಉದಾಹರಣೆಗೆ ಇಲ್ಲಿ ಎರಡು ಪದಗಳನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಉದಾಹರಣೆ ಎರಡು ಪದಗಳನ್ನು ನೋಡ್ತಾ ಹೋಗ್ತೀವಿ. ಇವುಗಳನ್ನ ಏನು ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ ಅರ್ಥಕ್ಕನುಸಾರವಾಗಿ ಸೇರ್ಪಡೆ ಮಾಡಬೇಕು, ಅಂದ್ರೆ ಕೂಡಿಸ್ಬೇಕು. ಹಾಗಾಗಿ ಇಲ್ಲಿ ಮಧ್ಯದಲ್ಲಿರುವಂಥ ವಿಭಕ್ತಿ ಪ್ರತ್ಯಯಗಳನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ಪಕಾಟಬೇಕು, ಅಂದ್ರೆ ಲೋಪ ಮಾಡಬೇಕು. ಹಾಗಾಗಿ ಈ ಒಂದು ವಿಭಕ್ತಿ ಪ್ರತ್ಯಯಗಳನ್ನು ತೆಗೆದಪ್ಪ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಸಮಾಸ ಆಗ್ತೈತೆ. ಅಂದರೆ ಈ ಕಣ್ಣಿಂದ ಪ್ಲಸ್ ಕುರುಡ ಇದ್ದಿದ್ದು ಕಣ್ಣು ಗುರುಡ ಅಂತ ಆಗ್ತೈತೆ. ಅಂದರೆ ಇಲ್ಲಿ ನಿಂದ ಅಂತ ಏನು ಹಿಂದ ಅಂತದ್ದು ಅನ್ನೋದನ್ನು ವಿಭಕ್ತಿ ಪ್ರತ್ಯಯವನ್ನು ತೆಗೆದಿದ್ವಿ. ಹಾಗಾಗಿ ಇದು ಏನಾಗ್ತಾವಪ್ಪ ಅಂದ್ರೆ ಸಮಾಸ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿಸುವಾಗ ಆ ಮಧ್ಯದಲ್ಲಿರುವಂಥ ವಿಭಕ್ತಿ ಪ್ರತ್ಯಯಗಳು ಲೋಪವಾದರೆ ಅವುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಸಮಾಸ ಅಂತಂದು ಕರಿತಾ ಹೋಗ್ತೀವಿ. ಇಲ್ಲೂ ಕೂಡ ನಾವು ಸಂಧಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ತರಗತಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಇಲ್ಲಿ ವಿಶೇಷವಾಗಿ ಯಾವುದೇ ಒಂದು ಪದಗಳನ್ನು ಕೊಟ್ಟಾಗ ಅವುಗಳನ್ನು ಬಿಡಿಸಿ ಬರೆಯೋದು ಅಂತ ಎಳೆ ಏನಂತಂದ್ರೆ ಉದಾಹರಣೆಗೆ ಬೆಟ್ಟದಾವರೆ ಇದು ಶಬ್ದ, ಇದು ಯಾವ ಸಮಾಸ ಅಂತಂದ್ರೆ ನೇರವಾಗಿ ಹೇಳ್ಬೋದು. ಆದರೆ ಪ್ರಾರಂಭಿಕವಾಗಿ ಕಲಿಯುವಂಥ ಸಂದರ್ಭದೊಳಗೆ ಇದನ್ನು ಬಿಡಿಸಿ ಬರೀಬೇಕು. ಯಾವುದು? ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದ ಪ್ಲಸ್ ತಾವರೆ ಅಂತ ನೋಡ್ತೇವೆ. ಅಂದ್ರೆ ಇದು ಬೆಟ್ಟದ ಪ್ಲಸ್ ತಾವರೆ ಇದೇನು ಬಿಡಿಸಿ ಬರಿತಾವಲ್ಲ ಇವುಗಳಿಗೆ ಏನಂತ ಕರಿತಾವಪ್ಪ ಅಂದ್ರೆ ವಿಗ್ರಹ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಒಂದು ಸಮಸ್ತ ಪದವನ್ನು ಬಿಡಿಸಿ ಬರೆಯೋದನ್ನು ಏನಂತ ಕರಿತಾವಪ್ಪ ಅಂದ್ರೆ ವಿಗ್ರಹ ವಾಕ್ಯ. ಒಂದು ಸಮಸ್ತ ಪದವನ್ನು ಬಿಡಿಸಿ ಬರೋದನ್ನು ವಿಗ್ರಹ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಆ ಬಿಡಿಸಿ ಬರೋದ್ರಲ್ಲಿ ಈ ಒಂದು ಇದನ್ನು ಬೆಟ್ಟದ ಅನ್ನೋದು ಪೂರ್ವ ಪದ ಅಂತ ಕರಿತಾವೆ. ಅಂದ್ರೆ ಮೊದಲನೆಯ ಒಂದು ಪದವನ್ನು ಪೂರ್ವ ಪದ ಅಂತ ಕರಿತಾ ಹೋಗ್ತೀವಿ. ಎರಡನೆಯ ಒಂದು ಪದವನ್ನು ಉತ್ತರ ಪದ ಅಂತ ಕರಿತಾ ಹೋಗ್ತೀವಿ. ಇದು ಸ್ಟಾರ್ಟ್ ಆಯ್ತು. ಪೂರ್ವ ಪದ ಅಂದರೆ ಮೊದಲನೇ ಪದ, ಉತ್ತರ ಪದ ಎರಡನೇ ಪದವನ್ನು ಕಾಣ್ತಾ ಹೋಗ್ತೀವಿ. ಈ ಸಮಸ್ತ ಒಂದು ಪದವನ್ನು ಬಿಡಿಸಿ ಬರೋದನ್ನು ವಿಗ್ರಹ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಅವುಗಳ ಒಂದು ವಿಧಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಒಂದನೇದು ತತ್ಪುರುಷ ಸಮಾಸಗಳ ಬಗ್ಗೆ ಚರ್ಚೆ ಮಾಡ್ತಾ. ತತ್ಪುರುಷ ಸಮಾಸ ಅಂದರೆ ಏನಪ್ಪ ಅಂದ್ರೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗುವ ಸಮಾಸವೇ ತತ್ಪುರುಷ ಸಮಾಸ. ಸಿಂಪಲ್. ತತ್ಪುರುಷ ಸಮಾಸ ಅಂದ್ರೆ ಇಲ್ಲಿ ಎರಡು ನಾಮಪದಗಳು ಸೇರಿ ಸಮಾಸ ಆಗುವಂಥ ಸಂದರ್ಭದೊಳಗೆ ಆ ಉತ್ತರ ಪದ ಏನಿರುತ್ತಲ್ಲ ಅದು ಪ್ರಮುಖವಾಗಿ ಕಾಣಬೇಕು. ಅಂದರೆ ಎರಡು ನಾಮಪದಗಳು ಕಾಣ್ತಾ ಹೋಗ್ತೀವಿ. ಆ ಎರಡು ನಾಮಪದಗಳು ಆಗೋ ಒಂದು ಸಂದರ್ಭದೊಳಗೆ ಆ ಉತ್ತರ ಪದವು ಏನಾದರೂ ಪ್ರಧಾನವಾಗಿ ಕಾಣಬೇಕು. ಆ ಪದವನ್ನು ಕಂಡಪ್ಪ ಅಂದ್ರೆ ಅದು ನೇರವಾಗಿ ಹೇಳ್ತಾ ಹೋಗ್ತೀವಿ. ಅದು ತತ್ಪುರುಷ ಸಮಾಸ ಅಂತಂದು ಕರಿತಾ ಹೋಗ್ತೀವಿ. ಉದಾಹರಣೆಗೆ ಮತ್ತು ಏನು ಇದನ್ನು ತಗೋಣ. ಏನು ಉದಾಹರಣೆ ತಗೋಣ. ತಲೆನೋವು ಅಂತ ತಗೋಣ. ತಲೆನೋವು ಅಂದರೆ ತಲೆನೋವು ಅನ್ನೋದು ಎರಡು ನಾಮಪದ. ತಲೆ ಅನ್ನೋದು ನಾಮಪದ, ನೋವು ಅನ್ನೋದು ನಾಮಪದ. ಹಾಗಾದರೆ ಬಿಡಿಸಿ ಬರೀಬೇಕು. ವಿಗ್ರಹ ವಾಕ್ಯ ಅಂತ ಕರಿತೇವೆ. ತಲೆಯಲ್ಲಿ ಪ್ಲಸ್ ನೋವು, ತಲೆಯಲ್ಲಿ ಪ್ಲಸ್ ನೋವು ಏನಾಗ್ತೈತಿ? ತಲೆನೋವು ಆಗ್ತೈತಿ. ಇದು ಪೂರ್ವ ಪದ ಅಂತ ಮೊದಲನೇ ಒಂದು ಪದವನ್ನು ಪೂರ್ವ ಪದ ಅಂತ ಕರಿತೀವಿ. ಎರಡನೇ ಒಂದು ಪದವನ್ನು ಉತ್ತರ ಪದ ಅಂತ ಕರಿತೀವಿ. ತತ್ಪುರುಷ ಸಮಾಸ ಏನು ಹೇಳ್ತೈತಪ್ಪ ಅಂದ್ರೆ ಎರಡು ನಾಮಪದಗಳು ಅದಾವು. ಎರಡು ನಾಮಪದಗಳು ಸೇರಿಸಿ ಆಗುವಂಥ ಸಂದರ್ಭದೊಳಗೆ ಉತ್ತರ ಪದ ಏನಾದರೂ ಪ್ರಮುಖವಾಗಿ ಕಾಣುತ್ತಪ್ಪ ಅಂದ್ರೆ ಅದನ್ನು ನೇರವಾಗಿ ಹೇಳ್ತಾ ಹೋಗ್ತೀವಿ ತತ್ಪುರುಷ ಸಮಾಸ. ತಲೆಯ ಪ್ಲಸ್
ತಲೆಯಲ್ಲಿ ಪ್ಲಸ್ ನೋವು ಅನ್ನೋದು ಈ ನೋವು ಅನ್ನೋದು ಪ್ರಮುಖವಾಗಿ ಕಾಣಬೇಕು. ಹಾಗಾಗಿ ಇದು ಏನಾಗ್ತೈತಪ್ಪ ಅಂದ್ರೆ ತಲೆನೋವು ಆಗ್ತೈತಿ. ಈ ತಲೆನೋವು ಅನ್ನೋದು ಏನಪ್ಪ ಅಂದ್ರೆ ತತ್ಪುರುಷ ಸಮಾಸ ಅಂತ ಕೇಳ್ತಾ ಹೋಗ್ತೀವಿ. ಅದೇ ರೀತಿ ಬೆಟ್ಟದ ಪ್ಲಸ್ ತಾವೇರು ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖ ಉತ್ತರ ಪದ ಪ್ರಧಾನವಾಗಿ ಕಾಣ್ತಾ ಹೋಗ್ತೀವಿ. ಹಾಗಾಗಿ ಬೆಟ್ಟದಾವರೆ ಅಂತ ನೋಡ್ತಾ ಹೋಗ್ತೀವಿ. ಕಣ್ಣಿನಿಂದ ಪ್ಲಸ್ ಕುರುಡ, ಕಣ್ಗುರುಡ ಅಂತ ನೋಡ್ತಾ ಹೋಗ್ತೀವಿ. ಉತ್ತರ ಪದ ಕುರುಡ ಪ್ರಧಾನವಾಗಿ ಕಾಣ್ತಾ ಹೋಗ್ತೀವಿ. ಕಣ್ಗುರುಡ ಅಂದ್ರೆ ತತ್ಪುರುಷ ಸಮಾಸ ಅಂದರೆ ಏನಪ್ಪ ಅಂದರೆ ಎರಡು ನಾಮಪದಗಳು ಸೇರಿ ಆಗುವಂಥ ಸಂದರ್ಭದೊಳಗೆ ಉತ್ತರ ಪದವು ಪ್ರಧಾನವಾಗಿ ಕಂಡು ಬಂದಪ್ಪ ಅಂದ್ರೆ ಅದನ್ನು ತತ್ಪುರುಷ ಸಮಾಸ ಎಂದು ಕಾಣ್ತಾ ಹೋಗ್ತೀವಿ. ಎರಡನೇದು ಕರ್ಮಧಾರಯ ಸಮಾಸದ ಬಗ್ಗೆ ಚರ್ಚೆ ಮಾಡ್ತಾವೆ. ಈ ಕರ್ಮಧಾರಯ ಸಮಾಸ ಅಂದರೆ ಏನೋ ನೋಡೋದಾದ್ರೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವಂಥ ಸಮಾಸವನ್ನು ಕರ್ಮಧಾರೆಯ ಒಂದು ಸಮಾಸ ಅಂತಂದು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ರೀತಿಯ ಈ ಕರ್ಮಧಾರಯ ಸಮಾಸ ಒಂದು ರೀತಿಯ ಗುಣವಾಚಕನಂತ ಹೇಳ್ಬೋದು. ಅಲ್ಲಿ ಯಾವ ರೀತಿಯಪ್ಪ ಅಂದ್ರೆ ಹುಡುಗಿ ಅಂತ ನೋಡ್ತೀವಿ. ಅಂದ್ರೆ ಹುಡುಗಿ ಅನ್ನೋದು ನಾಮಪದ, ಒಳ್ಳಿ ಅನ್ನೋದು ವಿಶೇಷದಿಂದ ಕೂಡಿದಂಥದ್ದನ್ನು ಗುಣವಾಚಕ ಅಂತ ಕರಿತದೆ. ಅದೇ ರೀತಿ ಸಮಾಸದೊಳಗೆ ವಿಶೇಷಣ ಮತ್ತು ವಿಶೇಷದಿಂದ ಕೂಡಿದಂಥ ಶಬ್ದಗಳನ್ನು ಏನಂತ ಕರಿತೇವೆ? ಕರ್ಮಧಾರಯ ಸಮಾಸ ಅಂತ ಕರಿತೇವೆ. ಅಂದ್ರೆ ಪೂರ್ವೋತ್ತರ ಪದಗಳಲ್ಲಿ ಲಿಂಗ ವಚನ ವಿಭಕ್ತಿಗಳಿಂದ ಕೂಡಿರಬೇಕು ಅಥವಾ ಸಮನಾಗಿರಬೇಕು. ಆದರೆ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವಂಥ ಸಮಾಸವನ್ನು ಕರ್ಮಧಾರಯ ಸಮಾಸ ಅಂತಂದು ಕರಿತೇವೆ. ಉದಾಹರಣೆ ನೋಡೋದಾದ್ರೆ ಹೆಂಗಪ್ಪ ಅಂದ್ರೆ ಹೊಸಗನ್ನಡ ಅಂತ ಒಂದು ಪದ ಯಾವ ಕನ್ನಡ? ಹೊಸಗನ್ನಡ ಅಂತ ತಗೋಬೇಕು. ವಿಗ್ರಹವಾಕ್ಯ ಅಂದ್ರೆ ಒಂದು ಸಮಸ್ತ ಪದವನ್ನು ಬಿಡಿಸ್ಬಾರ್ದು. ವಿಗ್ರಹವಾಕ್ಯ ಅಂದರೆ ಯಾವ ರೀತಿ ಬರೀಬೇಕು? ಹೊಸದು ಪ್ಲಸ್ ಕನ್ನಡ. ಮೊದಲನೇ ಪದ ಪೂರ್ವ ಪದ, ಎರಡನೇ ಪದ ಉತ್ತರ ಪದ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಕರ್ಮಧಾರಯ ಸಮಾಸ ಏನಾಗ್ತಾ ಹೋಗ್ತದಪ್ಪ ಅಂದ್ರೆ ಪೂರ್ವೋತ್ತರ ಪದಗಳು ಏನಾಗ್ತಾವಪ್ಪ ಅಂದ್ರೆ ಆ ಪದ ಲಿಂಗ ವಚನ ವಿಭಕ್ತಿಗಳಿಂದ ಕೂಡಿ ಸಮನಾಗಿರಬೇಕು. ಆದರೆ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವಂಥ ಸಮಾಸವನ್ನು ಕರ್ಮಧಾರಯ ಸಮಾಸವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಹೊಸದು ಅನ್ನೋದು ವಿಶೇಷಣವನ್ನು ಕಾಣ್ತಾ ಹೋಗ್ತೀವಿ. ಕನ್ನಡ ಅನ್ನೋದು ವಿಶೇಷ. ಕನ್ನಡ ಐತಿ ಅಂತ ಕನ್ನಡ. ಹೊಸದು ಅಂದ್ರೆ ಹೊಸಗನ್ನಡ. ಹಳೆ ಅಂದ್ರೆ ವಿಶೇಷಣ. ಹೊಸಗನ್ನಡ, ಹಳೆಗನ್ನಡ, ನಡುಗನ್ನಡ ಅಂದ್ರೆ ವಿಶೇಷಣ ಪದಗಳಿಂದ ವಿಶೇಷ ಪದಗಳ ಜೊತೆಗೆ ಸೇರಾಗುವಂಥದ್ದನ್ನು ಕರ್ಮಧಾರಯ ಸಮಾಸ ಅಂತ ಕರಿತಾ ಹೋಗ್ತೀವಿ. ಉದಾಹರಣೆ ನೋಡೋದ ಇನ್ನು ಹೆಜ್ಜೇನು ಅಂತ ನೋಡ್ತಾ ಹೋಗ್ತೀವಿ. ಎರುದು ಪ್ಲಸ್ ಜೇನು ಹೆಜ್ಜೇನು. ಜೇನು ಐತಿ ಅಂತ ಅದು ಎರುದಾದಂಥ ಜೇನು ಐತಿ. ಅಂದ್ರೆ ಎರುದು ಪ್ಲಸ್ ಜೇನು ಹೆಜ್ಜೇನು ಅಂದ್ರೆ ವಿಶೇಷದಿಂದ ನೋಡ್ತಾ ಹೋಗ್ತೀವಿ. ಹೆಜ್ಜೆಯನ್ನು ಕಾಣ್ತಾ ಹೋಗ್ತೀವಿ. ದಿವ್ಯ ಪ್ರಕಾಶ ಅಂತ ನೋಡ್ತೀವಿ. ದಿವ್ಯವಾದ ಪ್ಲಸ್ ಪ್ರಕಾಶ, ದಿವ್ಯ ಪ್ರಕಾಶ ಅಂದ್ರೆ ಪ್ರಕಾಶ ಐತಿ ಅಂತ ಪ್ರಕಾಶಮಾನ ಐತಿ ಅಂದ್ರೆ ದಿವ್ಯವಾದಂಥ ಪ್ರಕಾಶಮಾನವನ್ನು ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಕರ್ಮಧಾರಯ ಸಮಾಸ ಅಂತ ಹೇಳೋದಾದ್ರೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳಿಂದ ಸಮಾನಾಂತರವಾಗಿದ್ದು ವಿಶೇಷ ಮತ್ತು ವಿಶೇಷಣಗಳಿಂದ ಕೂಡಿದಂಥ ಸಮಾಸವನ್ನು ಕರ್ಮಧಾರಯ ಸಮಾಸ ಎಂದು ಕರಿತಾ ಹೋಗ್ತೀವಿ. ಮತ್ತೆ ಮುಂದುವರೆದು ಹೋಗೋಣ. ದ್ವಿಗು ಸಮಾಸದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ದ್ವಿಗು ಸಮಾಸ ಅಂದರೆ ಏನಪ್ಪ ಅಂದ್ರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವಂಥ ಸಮಾಸವೇ ದ್ವಿಗು ಸಮಾಸ. ನಾಮಪದದೊಳಗೆ ಚರ್ಚೆ ಮಾಡ್ತಿದ್ವಿ. ಅದ್ರಾಗಪ್ಪ ಅಂದ್ರೆ ಸಂಖ್ಯೆಯ ವಾಚಕ ಅಂತ ಚರ್ಚೆ ಮಾಡೋಕ್ಕೈತಿ. ಅಲ್ಲಿ ಸಂಖ್ಯಾವಾಚಕ ಅಂದರೆ ಏನಪ್ಪ ಅಂದ್ರೆ ಸಂಖ್ಯೆಯಿಂದ ಕೂಡಿದಂಥ ವಸ್ತುವನ್ನು ಸಂಖ್ಯಾವಾಚಕ ಅಂತ ಕರಿತೀವಿ. ಸಂಖ್ಯೆಯನ್ನು ಹೇಳುವಂಥ ಶಬ್ದಗಳನ್ನ ಸಂಖ್ಯಾವಾಚಕ. ಅದೇ ರೀತಿ ದ್ವಿಗು ಸಮಾಸ ಅಂದ್ರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿತ್ತು, ಉತ್ತರ ಪದವು ನಾಮಪದವಾಗಿತ್ತು. ಅವೆರಡೂ ಪದಗಳು ಸೇರಿ ಆಗುವಂಥ ಸಮಾಸವನ್ನು ದ್ವಿಗು ಸಮಾಸ ಅಂತಂದು ಕರಿತಾ ಹೋಗ್ತೀವಿ. ಉದಾಹರಣೆ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಉದಾಹರಣೆ ತಗೋಣ. ಪಂಚೇಂದ್ರಿಯಗಳಂತ ತಗೋಣ. ಉದಾಹರಣೆ ಯಾವುದು? ಪಂಚೇಂದ್ರಿಯಗಳು. ಪಂಚೇಂದ್ರಿಯಗಳನ್ನು ಬಿಡಿಸಿ ಬರೋದನ್ನು ವಿಗ್ರಹ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಯಾವುದು ಏನಾಗ್ತೈತಿ? ಪಂಚ ಪ್ಲಸ್ ಇಂದ್ರಿಯಗಳು. ಮೊದಲನೇ ಪದ ಪೂರ್ವ ಪದ, ಎರಡನೇ ಪದ ಉತ್ತರ ಪದ ಅಂತ ಕರಿತಾ ಹೋಗ್ತೀವಿ. ಪೂರ್ವ ಪದದೊಳಗೆ ಏನು ಕಾಣ್ತಾ ಹೋಗ್ತೀವಿ? ಪಂಚ ಅನ್ನೋದು 5 ಅಂತ ಕಾಣ್ತಾ ಹೋಗ್ತೀವಿ. ಇದು ಸಂಖ್ಯಾವಾಚಕ. ಇಂದ್ರಿಯ ಅನ್ನೋದು ಏನದು? ನಾಮಪದ. ಅಂದರೆ ಪೂರ್ವ ಪದ ಏನಾಗಿರಬೇಕು? ಸಂಖ್ಯೆಯಿಂದ ಕೂಡಿರಬೇಕು.
ಉತ್ತರ ಪದ ಎದರಿಂದ ಕೂಡಬೇಕು? ನಾಮಪದದಿಂದ ಕೂಡಿರಬೇಕು. ಇವುಗಳನ್ನು ಸೇರಿ ಆಗುವಂಥ ಸಮಾಸವನ್ನು ದ್ವಿಗು ಸಮಾಸ ಅಂತ ಕರಿತಾಗ್ತಾರೆ. ಪೂರ್ವ ಪದದಲ್ಲಿ ಪಂಚ ಅಂದ್ರೆ ಎಂತ ನೋಡ್ತಾ ಹೋಗ್ತೀವಿ, ಸಂಖ್ಯೆಯಿಂದ ಕೂಡಿರಬೇಕು. ಉತ್ತರ ಪದದೊಳಗೆ ಇಂದ್ರ ಅಂದ್ರೆ ನಾಮಪದದಿಂದ ಕೂಡಿರಬೇಕು. ಇವುಗಳು ಆಗುವಂಥ ಸಮಾಸವನ್ನು ದ್ವಿಗು ಸಮಾಸ ಅಂತಂದು ಕರಿತಾ ಹೋಗ್ತೀವಿ. ಉದಾಹರಣೆ ನೋಡ್ತಾ ಹೋಗೋಣ. ಇಮ್ಮಡಿ ಅಂತ ನೋಡ್ತಾ ಹೋಗ್ತೀವಿ. ಅಂದರೆ 2 + ಮಡಿ, ಇದು ಸಂಖ್ಯಾವಾಚಕ, ಇದು ಮಡಿಯನ್ನು ನಾಮಪದ, ಇವೆರಡು ಸೇರಿಸಿದ ದ್ವಿಗು ಸಮಾಸ ಇಮ್ಮಡಿ ಅಂತ ನೋಡ್ತಾ ಹೋಗ್ತೀವಿ. ಮೂಗಾವುದ ಅಂದ್ರೆ 3 + ಕಾವುದ, ಮೂಗಾವುದ ಅಂದರೆ ಸಂಖ್ಯಾವಾಚಕ ನಾಮಪದ ದ್ವಿಗು ಸಮಾಸವನ್ನು ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ದ್ವಿಗು ಸಮಾಸ ಅಂದ್ರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿತ್ತು, ಉತ್ತರ ಪದವು ನಾಮಪದವಾಗಿತ್ತು, ಇವೆರಡೂ ಸೇರಿ ಆಗುವುದನ್ನು ದ್ವಿಗು ಸಮಾಸ ಅಂತಂದು ಕರಿತಾ ಹೋಗ್ತೀವಿ. ಮತ್ತೆ ಮುಂದುವರೆದ ನೋಡ್ತಾ ಹೋಗೋಣ. ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಅಂದರೆ ಏನಪ್ಪ ಅಂದ್ರೆ ಪೂರ್ವ ಪದವು ನಾಮಪದವಾಗಿತ್ತು, ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು, ಪರಪದವು ಕ್ರಿಯಾಪದವಾಗಿದೆ. ಅಂದ್ರೆ ಪರಪದವು ಕ್ರಿಯಾಪದವಾಗಿದೆ. ಕೆಲವೊಮ್ಮೆ ಪೂರ್ವ ಪದವು ಬೇರೆ ವಿಭಕ್ತಿ ಪ್ರತ್ಯಯದಿಂದಲೂ ಕೂಡಿರುವುದುಂಟು ಅಂತಂದು ಹೇಳ್ತಾ ಹೋಗ್ತಾರೆ. ಅಂದರೆ ಏನಪ್ಪ ಅಂದ್ರೆ ಕ್ರಿಯಾ ಸಮಾಸ ಅಂದ್ರೆ ಪೂರ್ವ ಪದದೊಳಗೆ ನಾಮಪದ ಇರಬೇಕು, ಒಂದನೇದು ನಾಮಪದ ಇರಬೇಕು, ಎರಡನೇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಇರಬೇಕು. ಪರಪದವು ಏನಿರ್ಬೇಕಪ್ಪ ಅಂದರೆ ಕ್ರಿಯಾಪದ ಆಗಿರಬೇಕು. ಕೆಲವೊಂದು ಸಾರಿ ಆ ಪೂರ್ವ ಪದದಲ್ಲಿ ಬೇರೆ ವಿಭಕ್ತಿ ಪ್ರತ್ಯಯಗಳು ಇರಬಹುದು ಅಂತಂದು ಕ್ರಿಯಾ ಸಮಾಸದ ಒಂದು ವ್ಯಾಖ್ಯವನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಉದಾಹರಣೆ ನೋಡ್ತಾ ಹೋಗೋಣ. ಏನದು? ಮನೆ ಕಟ್ಟಿದಾನಂತ ಉದಾಹರಣೆ ನೋಡಿ. ಮನೆ ಕಟ್ಟಿದನು ಬಿಡಿಸಿ ಬರದ ವಿಗ್ರಹವಾಕ್ಯ ಅಂತ ಕರಿತೀವಿ. ಮನೆಯನ್ನು ಪ್ಲಸ್ ಕಟ್ಟಿದನು. ಮೊದಲನೇ ಪದ ಪೂರ್ವ ಪದ ಅಂತ ಕರಿತೀವಿ, ಎರಡನೇ ಪದವನ್ನು ಉತ್ತರ ಪದ ಅಂತ ಕರಿತೀವಿ. ಈ ಕ್ರಿಯಾ ಸಮಾಸದ ಒಂದು ವ್ಯಾಖ್ಯೆ ಏನಪ್ಪ ಅಂದ್ರೆ ಪೂರ್ವ ಪದವು ನಾಮಪದವಾಗಿತ್ತು. ಹೌದು, ಮನೆ ಅನ್ನೋದು ನಾಮಪದ. ಹೆಣ್ಣು ಅನ್ನೋದು ದ್ವಿತೀಯ ವಿಭಕ್ತಿಯಿಂದ ಕೂಡಿರ್ಬೇಕು. ಅಂದ್ರೆ ದ್ವಿತೀಯ ಅನ್ನೋದು ವಿಭಕ್ತಿ ಪ್ರತ್ಯಯ. ಪೂರ್ವೋತ್ತರ ಪದಗಳು ಏನಿರ್ಬೇಕಪ್ಪ ಅಂದ್ರೆ ನಾಮಪದದಿಂದ ಕೂಡಿರ್ಬೇಕು. ಹೌದು. ಆ ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಕೂಡಿರ್ಬೇಕು. ಹೌದು. ಆದರೆ ಉತ್ತರ ಪದವು ಏನಿರ್ಬೇಕಪ್ಪ ಅಂದ್ರೆ ಕ್ರಿಯಾಪದದಿಂದ ಕೂಡಿರ್ಬೇಕು. ಹೌದು. ಕಟ್ಟಿದನು ಅನ್ನೋದು ಕ್ರಿಯಾಪದ. ಇವುಗಳಿಂದ ಆಗುವಂಥದ್ದನ್ನು ಯಾವ ಸಮಾಸ ಅಂದ್ರೆ ಕ್ರಿಯಾ ಸಮಾಸ. ಅಂದ್ರೆ ಪೂರ್ವ ಪದವು ನಾಮಪದ ಮತ್ತು ದ್ವಿತೀಯ ವಿಭಕ್ತಿ ಪ್ರತ್ಯಯಗಳು ಕೂಡಿರಬೇಕು. ಜೊತೆಗೆ ಉತ್ತರ ಪದವು ಕ್ರಿಯಾಪದವಾಗಿರ್ಬೇಕು. ಇವುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ದ್ವಿಗು ಸಮಾಸ ಅಂತಂದು ಕರಿತಾ ಹೋಗ್ತೀವಿ. ಇನ್ನೊಂದು ವಾಕ್ಯವನ್ನು ನೋಡ್ತಾ ಹೋಗೋಣ. ಮೈ ಮರೆತು ಅಂತ ನೋಡ್ತಾ ಹೋಗ್ತೀವಿ. ಮೈಯನ್ನು ಪ್ಲಸ್ ಮರೆತು ಮೈ ಮರೆತು. ಮೈ ಅನ್ನೋದು ನಾಮಪದ, ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ, ಉತ್ತರ ಪದ ಮರೆತು ಅನ್ನೋದು ಕ್ರಿಯಾಪದವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಇದನ್ನು ಏನಂತ ಕರಿತೀವಿ? ನೇರವಾಗಿ ಕ್ರಿಯಾ ಸಮಾಸ ಅಂತಂದು ಕರಿತಾ ಹೋಗ್ತೀವಿ. ಅಂದ್ರೆ ಒಟ್ಟಾರೆಯಾಗಿ ಕ್ರಿಯಾ ಸಮಾಸ ಅನ್ನೋದಾದ್ರೆ ಆ ಪೂರ್ವ ಪದವು ನಾಮಪದದಿಂದ ಕೂಡಿದ್ದು, ಜೊತೆಗೆ ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಕೂಡಿರಬೇಕು. ಉತ್ತರ ಪದವು ಕ್ರಿಯಾಪದವಾಗಿರಬೇಕು. ಇವುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಕ್ರಿಯಾ ಸಮಾಸ ಅಂತಂದು ಕರಿತಾ ಹೋಗ್ತೀವಿ. ಮತ್ತೆ ಮುಂದುವರೆದ ನೋಡ್ತಾ ಹೋಗೋಣ. ಗಮಕ ಸಮಾಸ ಅಂತಂದು ನೋಡ್ತಾ ಹೋಗ್ತೀವಿ. ಗಮಕ ಸಮಾಸ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಗಮಕ ಸಮಾಸ ಅಂದ್ರೆ ಏನಪ್ಪ ಅಂದ್ರೆ ಪೂರ್ವ ಪದವು ಏನಾಗಿರ್ಬೇಕಪ್ಪ ಅಂದ್ರೆ ಸರ್ವನಾಮ ಅಥವಾ ಕೃದಂತವಾಗಿತ್ತು, ಉತ್ತರ ಪದವು ನಾಮಪದವಾಗಿತ್ತು ಅಂತ ಆಗುವಂಥ ಸಮಾಸಗಳನ್ನು ಗಮಕ ಸಮಾಸ ಅಂತಂದು ಕರಿತಾ ಹೋಗ್ತೀವಿ. ನೇರವಾಗಿ ಗಮಕ ಸಮಾಸ ಅಂದರೆ ಏನಪ್ಪ ಅಂದ್ರೆ ಪೂರ್ವ ಪದವು ಸರ್ವನಾಮ ಆಗಿರ್ಬೇಕೆಲ್ಲ ಕೃದಂತ ಆಗಿರಬೇಕು, ಉತ್ತರ ಪದವು ನಾಮಪದ ಆಗಿರ್ಬೇಕು. ಇವುಗಳನ್ನ ಏನಂತ ಕರಿತಾವಪ್ಪ ಅಂದ್ರೆ ಗಮಕ ಸಮಾಸ ಅಂತಂದು ಕರಿತಾ ಹೋಗ್ತೀವಿ. ಉದಾಹರಣೆ ನೋಡೋದಾದರೆ ಏನಂತ ನೋಡೋಣ. ಆ ಹುಡುಗ ಅಂತ ನೋಡೋಣ. ಆ ಹುಡುಗ ಅಂತ ಶಬ್ದ ನೋಡೋಣ. ಈ ಒಂದು ಆ ಹುಡುಗ ಅಂತ ಶಬ್ದವನ್ನು ಬಿಡಿಸಿ ಬರೆದ್ರೆ ಅವನು ಪ್ಲಸ್ ಹುಡುಗ ಆಗ್ತತಿ. ಮೊದಲನೇ ಪದವನ್ನು ಪೂರ್ವ ಪದ ಅಂತ ಕರಿತಾ ಹೋಗ್ತೀವಿ, ಎರಡನೇ ಪದವನ್ನು ಉತ್ತರ ಪದ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಪೂರ್ವ ಪದದೊಳಗೆ ಸರ್ವನಾಮ ಇರಬೇಕು, ಇಲ್ಲಕ್ಕಂದ್ರೆ ಕೃದಂತ ಇರಬೇಕು. ಇಲ್ಲಿ ಸರ್ವನಾಮ ಐತಿ. ಆದರೆ ಉತ್ತರ ಪದದೊಳಗೆ ನಾಮಪದ ನೋಡ್ತಾ ಹೋದು, ನಾಮಪದ ಕಾಣ್ತವೆ. ಇವುಗಳು ಆಗುವಂಥ ಸಮಾಸವನ್ನು ಏನಂತ ಕರಿತಪ್ಪ ಅಂದ್ರೆ ಗಮಕ ಸಮಾಸ ಅಂತಂದು ಉದಾಹರಣೆ ನೋಡೋದಾದ್ರೆ ಇನ್ನೊಂದು ಉದಾಹರಣೆ ಆ ಕಲ್ಲು ಅಂತ ನೋಡೋಣ. ಆ ಕಲ್ಲು ಬಿಡಿಸಿ ಬರೆದ್ರೆ ಅದು ಪ್ಲಸ್ ಕಲ್ಲು
ಮೊದಲನೇ ಪದ ಪೂರ್ವ ಪದ, ಎರಡನೇ ಪದ ಉತ್ತರ ಪದ ಅಂತ ಕರಿತಾ ಹೋಗ್ತೀವಿ. ಪೂರ್ವ ಪದದೊಳಗೆ ಸರ್ವನಾಮ ಇರಬೇಕು, ಸರ್ವನಾಮ ಐತಿ, ಜೊತೆಗೆ ಕಲ್ಲು ಅನ್ನೋದು ಉತ್ತರ ಪದದೊಳಗೆ ನಾಮಪದ ಇರಬೇಕು. ಇವುಗಳನ್ನ ಸೇರಿ ಆಗುವಂಥದ್ದನ್ನು ಗಮಕ ಸಮಾಸ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಪೂರ್ವ ಪದದೊಳಗೆ ಸರ್ವನಾಮ ಇರಬೇಕು ಮತ್ತು ಉತ್ತರ ಪದದೊಳಗೆ ಏನಿರಬೇಕು, ನಾಮಪದ ಇರಬೇಕು. ಇವುಗಳನ್ನು ಆಗುವಂಥ ಸಮಾಸವನ್ನು ಗಮಕ ಸಮಾಸ ಅಂತ ಕರಿತಾ ಹೋಗ್ತೀವಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತವಾಗಿತ್ತು. ಉತ್ತರ ಪದದಲ್ಲಿ ಏನಿರಬೇಕು, ಕ್ರಿಯಾಪದ ಇರಬೇಕು. ಇವುಗಳಿಂದ ಆಗುವಂಥ ಸಮಾಸವನ್ನು ಗಮಕ ಸಮಾಸ ಅಂತಂದು ಕರಿತಾ ಹೋಗ್ತೀವಿ. ಒಟ್ಟಾರೆಯಾಗಿ ಈ ಒಂದು ತರಗತಿಯೊಳಗೆ ಸಮಾಸಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.